ಪಕ್ಷದ ಪಂಚಗ್ಯಾರಂಟಿ ವರ್ಣಿಸಲಿದೆ ಭಾಗ್ಯದ ಸರಮಾಲೆಗಳಿವಗೆ ಸರಿಸಡಿಸುತ್ತೆ ಅನ್ನಭಾಗ್ಯ ಯೋಜನೆ ತಂದು ಹಸಿವನ್ನು ನೀಡಿ ಬಡವರ ಪಾಲಿಗೆ ನೀವೇ ಕಮಲಾದರಾಗಿ ಓ ನಾಡಿನ ದೊರೆ ಕಾಂಗ್ರೆಸ್ ಪಕ್ಷದ ಪಂಚಗ್ಯಾರಂಟಿ ವರ್ಣಿಸಲಿದೆ ನುಡಿದಂತೆ ನಡೆದಂತೆ ಕಾಂಗ್ರೆಸ್ ಸರ್ಕಾರ ಬಡ ಜನರ ಭಾಗ್ಯದ ಪಕ್ಷದ ಪಂಚಗ್ಯಾರಂಟಿ ವರ್ಣಿಸಲಿದೆ ಭಾಗ್ಯದ ಸರಮಾಲೆಗಳಿವಗೆ ಸರಿಸಡಿಸುತ್ತೆ ಅನ್ನಭಾಗ್ಯ ಯೋಜನೆ ತಂದು ಹಸಿವನ್ನು ನೀಡಿ ಬಡವರ ಪಾಲಿಗೆ ನೀವೇ ಕಮಲಾದರಾಗಿ ಓ ನಾಡಿನ ದೊರೆ ಅನ್ನದಾಗಿರೋ ದೇವೆ ನಿಮಗಿರೋ ರಮ್ಯ ವಂದನೆ ವಂದನೆ ಅಭಿನಂದನೆ ಪಕ್ಷದ ಪಂಚಗ್ಯಾರಂಟಿ ವರ್ಣಿಸಲಿದೆ ಭಾಗ್ಯದ ಸರಮಾಲೆಗಳಿವಗೆ ಸರಿಸಡಿಸುತ್ತೆ ಗೃಹಜ್ಯೋತಿ ಯೋಜನೆಯಿಂದ ಬೆಳಗಿತು ಮನೆಯು ಉಚಿತ ವಿದ್ಯುತ್ತಿನಿಂದ ಉಳಿಯಿತು ಹಣವು ಓ ಮನೆಯನ್ನು ಬೆಳಗಿದಿರಿ ಮನಸ್ಸನ್ನು ತಣಿಸಿದಿರಿ ಇದರಿಂದ ಬಡವನ ಬಾಳು ಜಗಮಗ 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 ಕಾಂಗ್ರೆಸ್ ಪಕ್ಷದ ಪಂಚಗ್ಯಾರಂಟಿ ವರ್ಣಿಸಲಿದೆ ಭಾಗ್ಯದ ಸರಮಾಲೆಗಳಿವಗೆ ಸರಿಸಡಿಸುತ್ತೆ ದೇವಾದಿ ದೇವರ ದರ್ಶನ ಮಹಿಳೆಯರಿಗೆ ಅನುಕೂಲ ಮಾಡಿದ ನೀವೇ ದೇವದೂತರು ಓ ಶ್ರೀ ಶಕ್ತಿ ಪ್ರಯಾಣದಿಂದ ನಾರಿ ಶಕ್ತಿಗೆ ಬರವನ್ನು ತಂದ ಮರಿಯರು ಮಕ್ಕಳು ಮಹಿಳೆಯರು ಹಿರಿಯರು ಕಾಂಗ್ರೆಸ್ ಪಕ್ಷದ ಪಂಚಗ್ಯಾರಂಟಿ ವರ್ಣಿಸಲಿದೆ ಭಾಗ್ಯದ ಸರಮಾಲೆಗಳಿವಗೆ ಸರಿಸಡಿಸುತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ
ನಿಂತು ದಿನವು ಓ ನಾಡಿಯೇ ಶಕ್ತಿಯಂತು ನಾಡಿಗೆ ಸಾರಿದಂತ ನಾಡಿ ಶಕ್ತಿಯ ಬೆಂಬಲ 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 ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿ ವರ್ಣಿಸಿದೆ ಭಾಗ್ಯದ ಸಲಮಾಲೆಗಳಿಗೆ ಸರಿಸಾಗಿಕೊಟ್ಟೆ ಯೋಜನೆ ತಂದು ಜನರಿಗೆ ಪ್ರೋತ್ಸಾಹ ನೀಡಿ ಕಣ್ಣಿನಿಂದೆ ಓ ಯುವ ಶಕ್ತಿ ಮಹಾಪುರ ಹೊರಗಿದೆ ನಿಮ್ಮ ಹಿಂದೆ ನಿಮ್ಮ ಜೊತೆಗಿರುವರು ಜನರು ಇಂದಿಗೂ ಎಂದಿಗೂ ಮುಂದೆಂದಿಗೂ ಪಕ್ಷದ ಪಂಚ ಗ್ಯಾರಂಟಿ ವರ್ಣಿಸಲಿಗೆ ಭಾಗ್ಯದ ಸರಮಾಲೆಗಳಿಗೆ ಸರಿಸಲಿರುತ್ತೇ ಸಿದ್ದರಾಮಯ್ಯನವರಿಗೆ ಡಿಕೆಶಿ ಅವರಿಗೆ ಬಂಧುಗಳೇ, ಈ ಕಾರ್ಯಕ್ರಮ ನೋಡಿದ್ರೆ ಒಂದು ಇತಿಹಾಸವನ್ನ ಮಾರ್ಗ್ರೆಟ್ ಆಳ್ವಾರ್ ಅವರು ಪಾರ್ಲಿಮೆಂಟ್ಗೆ ಹೋದ ನಂತರ ಮತ್ತೊಂದು ಮಹಿಳಾ ಶಕ್ತಿಯನ್ನ ಈ ನಾರ್ತ್ ಕೇಂದ್ರ ಕ್ಷೇತ್ರದ ಮಹಾಜನತೆ ಕಳಿಸ್ಕೊಳ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ಮೂಡ್ತಾ ಇದೆ. ಹೆಣ್ಣು ಕುಟುಂಬದ ಕಣ್ಣು. ಕಾಂಗ್ರೆಸ್ ಪಕ್ಷ ಹೆಣ್ಣು ಬಗ್ಗೆ ಬಹಳ ನಂಬಿಕೆ. ಈ ವರ್ಷ 6 ಜನರಿಗೆ ಲೋಕಸಭೆಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ನಾವು ಮಾಡಿಕೊಟ್ಟಿದ್ದೇವೆ. ಮೊದಲನೇ ಬಾರಿಗೆ 6 ಜನ ಹೆಣ್ಣು ಮಕ್ಕಳಿಗೆ. ಇವತ್ತು ಈ ಕಾರವಾರ ಜಿಲ್ಲೆ ಈ ಭಾಗ ಇವತ್ತು ಕಾಂಗ್ರೆಸ್ ಆಚಾರ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ನಿಮ್ಮಲ್ಲಿ ಒಂದು ವಿಶ್ವಾಸ, ನಮಗೆ ಒಂದು ಇತಿಹಾಸವನ್ನ ತಾವು ಸೃಷ್ಟಿ ಮಾಡ್ತೀರಿ ಅಂತ ಹೇಳಿ ಇವತ್ತು ನಿಮ್ಮ ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚು ಶಾಸಕರನ್ನ ಇವತ್ತು ನಮಗೆ ಕೊಟ್ಟು 136 ಸೀಟನ್ನ ಗೆಲ್ಲಲಿಕ್ಕೆ ತಾವೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇಡೀ ದೇಶದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇತ್ತು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೆಹಲಿಯಲ್ಲಿ ಡಬಲ್ ಇಂಜಿನ್ ಸರ್ಕಾರ. ಕೊಟ್ಟ ಮಾತು ಉಳಿಸ್ಕೊಳಕ್ ಆಗ್ಲಿಲ್ಲ. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಆ ಭಾರತ್ ಜೋಡೋ ಯಾತ್ರೆ ಕಾಶ್ಮೀರಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ, ಈ ಕಡೆ ಮಣಿಪುರದಿಂದ ಮುಂಬೈವರೆಗೂ ಕೂಡ ಮಾಡಿದ್ರು. ಆಗ ಅನೇಕ ಸಮಸ್ಯೆಗಳನ್ನ ಜನರು ಅವ್ರಿಗೆ ತೋಡ್ಕೊಂಡ್ರು. ಈ ಏನು ಒಂದು ದೊಡ್ಡ ಸಮಸ್ಯೆ ಅಂದ್ರೆ, ಒಂದು ಮೂಲಭೂತವಾಗಿ ಬೆಲೆ ಏರಿಕೆ, ಎರಡನೇದು ನಿರುದ್ಯೋಗ, ಮೂರನೇದು ಜನರಲ್ಲಿ ಸಮಸ್ಯೆ ಅಂತ ಒಂದು ವೈಷಮ್ಯ, ಜಾತಿ ಧರ್ಮಕ್ಕೆ ಇವತ್ತು ಹೊಡೆಯುವಂತ ಒಂದು ದೊಡ್ಡ ಕೆಲಸ ಬಿಜೆಪಿಯವರು ಇವತ್ತು ಮಾಡ್ಕೊಂಡು ಬಂದರು. ಆ ದೃಷ್ಟಿಯಿಂದನೇ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ, ಇಡೀ ಭಾರತವನ್ನ ಒಗ್ಗಟ್ಟು ಮಾಡಬೇಕು, ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನ ಕೊಡಬೇಕು, ಸಮಾಜವನ್ನ ಒಂದಾಗಿ ನಾವು ನೋಡಬೇಕು ಅಂತ ಹೇಳಿ ಇವತ್ತು ಒಂದು ದೊಡ್ಡ ಪ್ರಯತ್ನವನ್ನ ಇವತ್ತು ಮಾಡಿದ್ರು. ಯುವಕರ ನಿರುದ್ಯೋಗದ ಸಮಸ್ಯೆ ಇವತ್ತು ದೊಡ್ಡ ಗಗನಕ್ಕೇರಿದೆ. ನಾನು ಆಗ್ಲೇ ಒಂದು ಮಾತು ಹೇಳಿದೆ, ಬೆಲೆ ಏರಿಕೆ ಅಂತ. ಆದಾಯ ಪಾತಾಳಕ್ಕೆ ಹೋಗಿದೆ, ಬೆಲೆಗಳು ಗಗನಕ್ಕೆ ಹೋಗಿದೆ. ನಮ್ಮ ಜನ ಯಾವ ರೀತಿ ಬದುಕಬೇಕು ಅನ್ನೋದು ಬಹಳ ಕಷ್ಟ. ಆ ದೃಷ್ಟಿಯಿಂದ ಇವತ್ತು ನಾವು ಏನಾದ್ರು ಮಾಡೋ ಒಂದು ಸಮಸ್ಯೆಯನ್ನು ಹುಡುಕ್ಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದ್ವು.
ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಜಾಗಕ್ಕೆ ಹೋಗಿ ಅಲ್ಲಿ ಗಾಂಧಿ ಬೆಳಗಾಮಲ್ಲಿ ಅಲ್ಲಿ ಗಾಂಧಿ ಬಾವಿಯಿಂದ ನೀರು ತೆಗೆದು ನೀರು ಚೆಲ್ಲಿ ಎಲ್ಲ ನಿಮ್ಮ ನಾಯಕರುಗಳೆಲ್ಲ ಬಂದಿದ್ರು. ಅಲ್ಲಿಂದ ಕಸ ಗುಡಿಸ್ಬಿಟ್ಟು ಪ್ರಾರಂಭ ಮಾಡಿ ಮೊದಲನೆಯ ಗ್ಯಾರಂಟಿಯನ್ನ ಘೋಷಣೆ ಮಾಡುದು. ಏನು ಈಗ ಜ್ಯೋತಿ ಹಚ್ಚಿದ್ವಲ್ಲ, ಹಂಗೆ ನಿಮ್ಮ ಮನೆಗಳಲ್ಲಿ ಉಚಿತವಾದಂತಹ ಜ್ಯೋತಿ ಆಗ್ಬೇಕು ಅಂತೇಳಿ 200 ಯೂನಿಟ್ ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡಬೇಕು ಅಂತೇಳಿ ಮೊದಲನೇ ಗ್ಯಾರಂಟಿಯನ್ನ ತೀರ್ಮಾನ ಮಾಡಿದ್ರು. ಅದಾದ್ಮೇಲೆ ಹೆಣ್ಣು ಮಕ್ಕಳು ವಿಚಾರ ಬಂತು. ಆ ಹೆಣ್ಮಕ್ಳು ಕೇಳಿದ್ರು, ಏನಾಗ್ಬೇಕು ತಾಯಿ ಅಂತ. ನಮ್ ಕೈಲಿ ಮಾಡಕ್ ಆಗ್ತಾ ಇಲ್ಲ, ಸಂಸಾರ ನಡ್ಸಕ್ ಆಗ್ತಾ ಇಲ್ಲ, ಆದಾಯ ಜಾಸ್ತಿ ಆಗ್ತಾ ಇಲ್ಲ ಅನ್ನೋದು ಹೆಣ್ಮಕ್ಳು ಹೇಳಿದ್ರು. ಎಲ್ಲ ಕೂತ್ಕೊಂಡು ಮಾತಾಡಿ, ಇವತ್ತು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲು, ಡೀಸೆಲ್, ಉಪ್ಪು ಎಲ್ಲ ಬೆಲೆ ಇದನ್ನ ಎಲ್ಲ ಪದಾರ್ಥಗಳು, ಮನೆ ಪದಾರ್ಥಗಳು ಎಲ್ಲ ಕೂಡ ಜಾಸ್ತಿ ಆಗಿದೆ. ಹೆಣ್ಮಕ್ಳಿಗೆ ಏನಾದ್ರು ಸಹಾಯ ಮಾಡ್ಬೇಕು ಅಂತೇಳಿ 2,000 ರೂಪಾಯಿ ತಿಂಗಳಿಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಪ್ರಿಯಾಂಕಾ ಗಾಂಧಿಯವ್ರನ್ನ ಕರ್ಸ್ಬಿಟ್ಟು ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು, ಹೀಗೆ ಸಿದ್ದರಾಮಯ್ಯನವರೇ, ಇದು ಚುನಾವಣೆ ಆಶ್ವಾಸನೆ ಆಗ್ತದೆ. ಇದೇ ರೀತಿ ಮೋದಿ ಅವರು ಬಂದು ಮಾತು ಕೊಟ್ಟಿದ್ರು, ಆ ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಅವ್ರೇನ್ ಹೇಳಿದ್ರು, ನಾವು ಹೊರಗಡೆ ದೇಶದಿಂದ ಕಪ್ಪು ಹಣ ತರ್ತೇವೆ, ತಂದು ಎಲ್ಲರ ಅಕೌಂಟ್ಗೆ ಜನಧನ್ ಅಕೌಂಟ್ ಮಾಡ್ತೀವಿ, ಒಂದೇ ತಿಂಗಳಲ್ಲಿ 3 ತಿಂಗಳಲ್ಲಿ ದುಡ್ಡು ತಂದು ಎಲ್ಲ ಅಕೌಂಟ್ಗೆ 15 ಲಕ್ಷ ಹಾಕ್ತಿವಿ ಅಂತ ಹೇಳಿದ್ರು. ಅವ್ರ ಕೈ ಮಾಡಕ್ ಆಗ್ಲಿಲ್ಲ. ಆ ರೀತಿ ನಾವು ಮಾಡೋದ್ ಬೇಡ, ಅದಕ್ಕೋಸ್ಕರ ನೀವು ಸಿದ್ದರಾಮಯ್ಯನವರು ಇಬ್ರು ಸೇರಿ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕ್ಬೇಕು ಅಂತ ಹೇಳಿದ್ರು. ಸೊ ನಾನು ಸಿದ್ದರಾಮಯ್ಯನವರು ಸುಮಾರು 50,000 ಜನ ಹೆಣ್ಣುಮಕ್ಳಿದ್ರು. ಆ ಹೆಣ್ಮಕ್ಳು ಎದುರುಗಡೆ ಈ ಗ್ಯಾರಂಟಿ ಚೆಕ್ ನ ಸೈನ್ ಹಾಕಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸಿ, ಇವತ್ತು ಈ ಗ್ಯಾರಂಟಿ ಚೆಕ್ ಕಾರ್ಯರೂಪಕ್ಕೆ ಬಂದು ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ ತಾನೇ? ನಿಮ್ಮೆಲ್ಲರಿಗೂ ಕೂಡ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಶಕ್ತಿ ಸಿಗ್ತಾ ಇದ್ದಾರೆ. ಯಾರ್ಯಾರಿಗೆ 200 ಯೂನಿಟ್ ಸಿಗ್ತಾ ಇದೆ, 2,000 ರೂಪಾಯಿ ಸಿಗ್ತಾ ಇದೆ, ದಯವಿಟ್ಟು ಕೈ ಎತ್ತಿ ನೋಡೋಣ. ಎಲ್ಲ ಹೆಚ್ಚು ಕಮ್ಮಿ 98% ಸೇರ್ತಾ ಇದೆ. ಬಹಳ ಸಂತೋಷ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಿಜೆಪಿ ಅವರು ನಿಮ್ಗೆ ಮಾತು ಕೊಟ್ಟಿದ್ರು, ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು, ನಿಮ್ಮ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ರೈತರಿಗೆಲ್ಲ ಕೂಡ ಇವತ್ತು ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ನಿಮ್ಮ ಅಕೌಂಟ್ಗೆ ಯಾರಿಗಾದ್ರು 15 ಲಕ್ಷ ಬಂತ? ತಾಯಿ, ನಿಮ್ಮ ಅಕೌಂಟ್ಗೆ ಬಂತ? ಇದನ್ನ ಯಾರು ಕೇಳ್ಬೇಕು? ನೀವು ಹಾಗೆ ಕೇಳಬೇಕು. ವೋಟ್ ಬಂದಾಗ ಲೀಡರ್ಗಳು, ಬಿಜೆಪಿ ಲೀಡರ್ ಕೇಳ್ಬೇಕು. ನೀವು ಬರೀ ಖಾಲಿ ಮಾತಾಡಿದ್ರಿ, ಸುಳ್ಳಾಡಿದ್ರಿ. ಆದ್ರೆ ಕಾಂಗ್ರೆಸ್ ಪಾರ್ಟಿಯವರು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ಪಾರ್ಟಿಯವರು, ವೈದ್ಯ, ನಮ್ಮೆಲ್ಲ MLA ಎಲ್ಲರೂ ಕೂಡ ಎಲ್ಲರೂ ಸೇರಿ ಇವತ್ತು ಶಾಸಕರು ಎಲ್ಲ ಸೇರಿ ಇವತ್ತು ಏನು ನಮ್ಮ ಮಾತು ಕೊಟ್ಟಿದ್ರು, ಆ ಮಾತು ಪ್ರಕಾರ ಗ್ಯಾರಂಟಿಯನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಯಾರು ಮೋಸ ಮಾಡುವುದಿಲ್ಲ. ಇದು ಒಂದು ಪವಿತ್ರವಾದಂತ ಭೂಮಿ, ದೇವಸ್ಥಾನಗಳಿದೆ, ಪ್ರವಾಸ ತಾಣ ಇದೆ, ಇತಿಹಾಸ ಇದೆ, ಒಳ್ಳೆ ಜನ, ಸಂಸ್ಕೃತಿ ಇರುವಂತ ಜನ ಈ ಕಾರವಾರ ಜಿಲ್ಲೆ ಜನ. ಇವತ್ತು ಮತ್ತೆ ಒಬ್ಬ ಹೆಣ್ಣು ಮಗಳನ್ನ, ಮತ್ತೊಂದು ಮಾರ್ಗರೆಟ್ ಆಳ್ವವನ್ನ ಈ ರಾಷ್ಟ್ರದ ನಮ್ಮ ಲೋಕಸಭೆಗೆ ಕಳಿಸ್ಕೊಡ್ತೀನಿ ಅನ್ನೋ ಆತ್ಮವಿಶ್ವಾಸ ಇವತ್ತು ನನಗೆ ಇಟ್ಕೊಂಡು ನಾನು ಈ ಸಂದರ್ಭದಲ್ಲಿ ನಿಮ್ ಮುಂದೆ ಬಂದಿದ್ದೇನೆ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಮಾತ್ರ ನಿಮ್ಮ ಕಷ್ಟಕ್ಕೆ ಸಾಧ್ಯ. ಹೇಳಿ, ಯಾವ್ದಾದ್ರು ಬಿಜೆಪಿ ಯಾವ್ದಾದ್ರು ಒಂದು ಕಾರ್ಯಕ್ರಮದಿಂದ ನಿಮ್ಗೆ ಅನುಕೂಲ ಆಗಿದ್ಯಾ? ಒಂದು ಕಾರ್ಯಕ್ರಮ, ಯಾವ್ದಾದ್ರು ಒಂದು ಕಾರ್ಯಕ್ರಮ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ, ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರ ಬಂದ್ರೆ ಎಲ್ಲ ವರ್ಗದ ಜನ ಅಧಿಕಾರಕ್ಕೆ ಬಂದಂಗೆ. ಈಗ ನಾವು ಜಾತಿ ಮೇಲೆ ಕಾರ್ಯಕ್ರಮ ಕೊಟ್ಟಿದೀವ? ಯಾವ್ದಾದ್ರು ಧರ್ಮದ ಮೇಲೆ ಕಾರ್ಯಕ್ರಮ ಕೊಟ್ಟಿದೀವ? ಈ ಯೋಜನೆಗಳನ್ನ ಏನು, ಈ ಪಂಚ ಗ್ಯಾರಂಟಿ ಏನ್ ನಾವು ಕೊಟ್ಟಿದ್ದೇವೆ, 5 ಗ್ಯಾರಂಟಿ ಏನ್ ಕೊಟ್ಟಿದ್ದೇವೆ, ಎಲ್ಲ ಜಾತಿ, ಎಲ್ಲ ಧರ್ಮಕ್ಕೂ ಕೂಡ. ಹಿಂದೆ ಕಾಂಗ್ರೆಸ್ ಸರ್ಕಾರ ಬಂದಿತ್ತು, ಗುಂಡರಾಯರ ಕಾಲದಿಂದ ಬಂದಿತ್ತು, SM ಕೃಷ್ಣ ಅವ್ರ ಕಾಲ ಬಂದಿತ್ತು, ವೀರೇಂದ್ರ ಪಾಟೀಲ್ ಕಾಲ ಬಂದಿತ್ತು, ಸಿದ್ದರಾಮಯ್ಯನವ್ರ ಕಾಲ ಬಂದಿತ್ತು. ಎಲ್ಲ ವಿವಿಧ ಯೋಜನೆ. ಬಂಗಾರಪ್ಪನವ್ರ ಕಾಲದಲ್ಲಿ ಆಶ್ರಯ ಯೋಜನೆ ತೆಗೆದುಕೊಂಡು ಬಂದು
ಆರಾಧನಾ ಯೋಜನೆ ತೆಗೆದುಕೊಂಡು ಬಂದು ಎಲ್ಲ ನಮ್ಮ ಹಳ್ಳಿಯಲ್ಲಿರುವಂತಹ ಸಣ್ಣ ಸಣ್ಣ ದೇವಸ್ಥಾನ ಗುಡಿಗಳಿಗೆ ಅವತ್ತು ಶಕ್ತಿ ಕೊಡುವಂತ ಕಾರ್ಯಕ್ರಮ ಅವತ್ತು ತೆಗೆದುಕೊಂಡು ಬಂದು ಉಳುವಿಗೆ ಭೂಮಿ ಕೊಟ್ಟು ಕೇಂದ್ರದಲ್ಲಿ ನಮ್ಮ ಎಲ್ಲ ರೈತರುಗಳಿಗೆ ಇವತ್ತು ದೇವರಾಜ ಅರಸರ ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಉಳುವಿಗೆ ಭೂಮಿ ಕೊಟ್ಟು ಮೊನ್ನೆ ಫಾರೆಸ್ಟ್ ಎಲ್ಲ ಟ್ರೈಬಲ್ಗೆ ಕೊಡಬೇಕು ಅಂತ ತಂದು ಒಂದ್ ತಲೆಮಾರಿಗೆ ಟ್ರೈಬಲ್, 3 ತಲೆಮಾರಿಗೆ ಜನರಲ್. ಆಮೇಲೆ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿ ಹೇಳಿದ್ರು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ, ಯಾವ ರೈತರಿಗೂ ಕೂಡ ಫಾರೆಸ್ಟ್ ಅಲ್ಲಿ ಒಕ್ಕಲ ಏರ್ಪಡಿಸಬಾರದು ಅಂತ ಆದೇಶವನ್ನ ಕೊಟ್ಟಿದ್ದೇವೆ. ಅದನ್ನ ನಾವು ಮುಂದುವರಿಸಿ ಅದಕ್ಕೊಂದು ದೊಡ್ಡ ಕಾನೂನನ್ನ ತರಬೇಕು ಅಂತೇಳಿ ಕೇಂದ್ರ ಸರ್ಕಾರದಲ್ಲಿ ಒತ್ತಡವನ್ನು ತಂದು ನಿಮ್ಗೆ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ನಿಮ್ಮ ಬದುಕು ಹಸನಾಗ್ಬೇಕು ಅನ್ನೋ ದೃಷ್ಟಿಯಿಂದ. ಅದೇ ಅಲ್ಲದೆ ನಿಮ್ಮ ಕರಾವಳಿ ಪ್ರದೇಶ, ಕೊಂಕಣ ಪ್ರದೇಶ, ಈ ಭಾಗದಲ್ಲಿ ಟೂರಿಸಂ ಅನುಕೂಲಕ್ಕೋಸ್ಕರ ಒಂದು ಪ್ರತ್ಯೇಕವಾದಂತಹ ಕರಾವಳಿಯ ಅಭಿವೃದ್ಧಿ ಚಿಂತನೆಯನ್ನ ಮಾಡಿ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು, ಟೂರಿಸಂ ಹೋಗ್ಬೇಕು, ಜನ ಗೋವಾಗ ತಪ್ಪಿಸ್ಬೇಕು, ಮುಂಬೈಗೆ ತಪ್ಪಿಸ್ಬೇಕು, ಸೌದಿ ತಪ್ಪಿಸ್ಬೇಕು. ಉದ್ಯೋಗಕ್ಕೆ ಇಲ್ಲೇ ಉದ್ಯೋಗ ಸೃಷ್ಟಿ ಆಗ್ಬೇಕು. ಅದಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಚಿಂತೆಯನ್ನ ಮಾಡ್ತಾ ಇದೆ. ಆದ್ರಿಂದ ಬಂಧುಗಳೇ, ಈಗ ತಾವು ನಮಗೆ ಶಕ್ತಿ ಕೊಡಬೇಕು. ಈಗ ಕಾಂಗ್ರೆಸ್ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ನಿಶ್ಚಿತ. ನಮ್ಮ ಕಾಂಗ್ರೆಸ್ ಮತ್ತೆ ಇನ್ನು 5 ವರ್ಷ ಇರೋದು ಖಂಡಿತ. ಈ ನಿಶ್ಚಿತವಾದಂತಹ ಕಾರ್ಯಕ್ರಮದಲ್ಲಿ ಈಗಾಗಲೇ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ನಾಯಕತ್ವ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿದ್ದಾರೆ, ನಾನು ಮತ್ತೆ ಇನ್ನೊಂದು 5 ಗ್ಯಾರಂಟಿಯನ್ನು ಕೊಡ್ತಾ ಇದ್ದೇನೆ. ಏನು ಇವತ್ತು ಗೃಹಲಕ್ಷ್ಮಿ ಸಿದ್ದರಾಮಯ್ಯನವ್ರದ್ದು, ಡಿ.ಕೆ. ಶಿವಕುಮಾರ್ದು, ಇನ್ನೊಂದು ಮಹಾಲಕ್ಷ್ಮಿ ಯೋಜನೆ. ಏನದು? ರಾಜ್ಯದಲ್ಲಿ ಗೃಹಲಕ್ಷ್ಮಿ ವರ್ಷಕ್ಕೆ 24,000, ಮಹಾಲಕ್ಷ್ಮಿ 1,00,000 ವರ್ಷಕ್ಕೆ ತೀರ್ಮಾನ ಆಗಿದೆ. ಈ ಕಾರ್ಡನ್ನ ಮನೆಗೆ ಕಳಿಸ್ಕೊಡ್ತಾ ಇದ್ದಾರೆ. ಖರ್ಗೆ ಅವರು ರಾಹುಲ್ ಗಾಂಧಿ ಇಬ್ರು ಕೂಡ ಸೈನ್ ಮಾಡಿ ಪಕ್ಷದ ಅಧ್ಯಕ್ಷರಾಗಿ, ನಮ್ಮ ನಾಯಕರಾಗಿ ಈಗ ಸೈನ್ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಆರೋಗ್ಯ ವಿಚಾರದಲ್ಲಿ ನಮ್ಮ ಮಲ್ಕಾಳು ವೈದ್ಯರವರು, ಮುಖ್ಯಮಂತ್ರಿಗಳು ನನ್ನ ಹತ್ರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಲೇಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಮುಂದಿನ ದಿನಗಳಲ್ಲಿ ಇಲ್ಲಿ ಈಗಾಗಲೇ ನಮ್ಮ ಬಜೆಟ್ ನಲ್ಲಿ, ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೇವೆ, ಈ ಕುಮಟಾದಲ್ಲಿ, ಈ ಭಾಗದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತರಲೇಬೇಕು. ನಿಮ್ಮ ಕೂಗನ್ನ ಈ ಸಂದರ್ಭದಲ್ಲಿ ತಮ್ಮ ಪರಿಸ್ಥಿತಿಯನ್ನು ನಮಗೆ ಒಪ್ಪಿಕೊಂಡಿದ್ದೇವೆ. ಅದಕ್ಕೋಸ್ಕರ ಈಗ ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ 25 ಲಕ್ಷ ರೂಪಾಯಿವರೆಗೂ ಕೂಡ ವಿಮೆ, ಫ್ರೀ ಇನ್ಶೂರೆನ್ಸ್, ಯಾರು ಕೂಡ ಬಿಲ್ ಕೊಡಂಗಿಲ್ಲ. ನೀವು ಹೆಂಗೆ ಪವರ್ ಬಿಲ್ 0 ಬಿಲ್ ಬರ್ತಾ ಇದೆಯೋ, ಎಲ್ಲ ಹಾಸ್ಪಿಟಲ್ ಕೂಡ 0 ಬಿಲ್ ಬರುವಂತ ವ್ಯವಸ್ಥೆಯನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಕೇಂದ್ರದಲ್ಲಿ ಸರ್ಕಾರ ಬಿಜೆಪಿ ಇತ್ತು. ಒಂದು ಕಾರ್ಯಕ್ರಮ ಹೇಳಿ, ಯಾವ್ದಾದ್ರು ಕೆರೆ ಕಟ್ಟಿದಾರಾ, ಯಾವ್ದಾದ್ರು ವಿದ್ಯುತ್ ಶಕ್ತಿ ತಯಾರು ಮಾಡುವಂತ ಘಟಕ ಮಾಡಿದಾರಾ, ಯಾವ್ದಾದ್ರು ಶಾಲೆ ಮಾಡಿದಾರಾ, ಯಾವ್ದಾದ್ರು ಒಂದು ಫ್ಯಾಕ್ಟರಿ ಮಾಡಿದಾರಾ, ವಿದ್ಯಾಸಂಸ್ಥೆ ಇದೆಯಾ, ಏನಿದೆ ಹೇಳಿ? ಯಾವ್ದು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ. ಬ್ಯಾಂಕು, ನಮ್ಮ ಬ್ಯಾಂಕ್ ಇದ್ದಿದ್ದೆಲ್ಲ ಮುಚ್ಚಿಬಿಟ್ರು. ಕೆನರಾ ಬ್ಯಾಂಕ್ ಒಂದು ಉಳ್ಕೊಂಡಿದೆ, ವಿಜಯ ಬ್ಯಾಂಕ್ ಹೊಂಟೋಯ್ತು, ಬೇರೆ ಬೇರೆ ಬ್ಯಾಂಕ್ ಎಲ್ಲ ಹೊಂಟೋದು. ನಮ್ಮ ಕರಾವಳಿಯಲ್ಲಿ ನಮ್ಮ ಏನು ಬ್ಯಾಂಕ್ಗಳು ನಮ್ಮ ಸ್ಥಾಪನೆ ಆಯ್ತು, ನಮ್ಮ ಉಡುಪಿಲಿ ಮತ್ತು ಮಂಗಳೂರಲ್ಲಿ ಎಲ್ಲ ಮುಚ್ಚಿಬಿಟ್ರು. ಎಲ್ಲ ಪಾಪ ನಮ್ಮ ಲೀಡರ್ಗಳೆಲ್ಲ ಬಂದವರು, ದಕ್ಷಿಣ ಕನ್ನಡ ಜಿಲ್ಲೆಗಳೆಲ್ಲ ಇಲ್ಲೆಲ್ಲ ಬಂದಿದ್ದಾರೆ, ರೈಲ್ ಬಂದಿದ್ದಾರೆ, ಕೆಳಗಡೆ ಎಲ್ಲ ಬಂದಿದ್ದಾರೆ. ಏನಾದ್ರು ಮಾಡಿ ಕರಾವಳಿಲಿ ನಾವು ಇವತ್ತು ಈ ಸೌತ್ ಕೆನರಾ ಸೀಟು, ನಾರ್ತ್ ಕೆನರಾ ಸೀಟ್ನ ಗೆಲ್ಲಿಸಲೇಬೇಕು ಅಂತ ಅವರೆಲ್ಲ ಕೂಡ ಇವತ್ತು ಇದಕ್ಕೆ ಬಂದಿದ್ದಾರೆ. ತಾಯಂದಿರ, ನಿಮ್ಗೆ ನಾವು ಸಹಾಯ ಮಾಡ್ತಿರ್ತಾನೆ. ನೀವು ಬಿಜೆಪಿಗೆ ಯಾರು ಓಟ್ ಹಾಕಿದ್ರಿ, ದಳಕ್ಕೆ ಯಾರು ಓಟ್ ಹಾಕಿದ್ರಿ, ನೀವು ಹೇಳಲೇಬೇಕು, ಅವ್ರಿಗೆಲ್ಲ ತಿಳಿಸ್ಲೇಬೇಕು. ಕಾಂಗ್ರೆಸ್ ಪಕ್ಷ 2,000 ಕೊಟ್ಟಿದೆ, ಉಚಿತವಾಗಿ ಫ್ರೀ ಬಸ್ ಹೋಗ್ತಾ ಇದ್ದಾರೆ. ನಿಮ್ ಜನ ಎಲ್ಲ ಬೆಂಗಳೂರಲ್ಲಿ ಇದ್ರು, ಕೊರೋನಾ ಬಂದಾಗ 3,000 ರೂಪಾಯಿ 4,000 ರೂಪಾಯಿ ಅಂತ ಹೇಳಿದ್ರು ಬೆಂಗಳೂರಿಗೆ ಬರೋಕೆ, ಕೂಲಿ ಮಾಡೋಕೆ. ನಾನು ಹೇಳಿದೆ ಫ್ರೀ ಆಗಿ ಅಂತ ಹೇಳಿ 1 ಕೋಟಿ ಚೆಕ್ ಕೊಟ್ಬಿಟ್ಟು ಎಲ್ಲನೂ ಕರ್ಸೆ. ಎಲ್ಲ ನೆನಪಿದ್ಯಾ ನಿಮ್ಗೆಲ್ಲ? ಕೊರೋನಾ ಸಂದರ್ಭದಲ್ಲಿ ಅಂತ ಸಂದರ್ಭ ಎಲ್ಲ ಉಚಿತವಾಗಿ KSRTC ಬಸ್ ಅಲ್ಲಿ ಫ್ರೀ ಆಗಿ ನಡೀತಾ ಬರ್ತಾ ಇದ್ದೀನಿ ತಾನೇ ತಾಯಿ. 0 ಬಿಲ್ ಸಿಗ್ತಾ ಇದೆಯಾ? 0 ಬಿಲ್
ಬಸ್ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡ್ತಾ ಇದ್ದೀರಾ ಇಲ್ವಾ ದಯವಿಟ್ಟು ಹೇಳ್ಬೇಕು. ಬಹಳ ಸಂತೋಷ. ನಾನು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ. ತಮ್ಗೊಂದೇ ಒಂದು, ಎಲ್ಲ ಒಗ್ಗಟ್ಟಿನಿಂದ ನಮ್ಮ ಅಭ್ಯರ್ಥಿಯನ್ನ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನು ಹಸ್ತದ ಗುರುತಿದೆ, ಒಳ್ಳೆ ವಿದ್ಯಾವಂತ ಇದ್ದಾಳೆ, ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತ ಇದ್ದಾರೆ. ಆಕೆಗೆ ಸಹಾಯ ಮಾಡಬೇಕು. ನಮ್ಮ ಕುಟುಂಬದ ಹೆಣ್ಣು ಮಗಳು ಮಾಜಿ ಶಾಸಕಿ ಇದ್ದಾರೆ, ನಿಮ್ಗೆ ಪ್ರತಿನಿಧಿಸಿ ನಿಮ್ಮ ಪರವಾಗಿ ಹೋರಾಟವನ್ನು ಮಾಡಬಲ್ಲಂತ ಒಬ್ಬ ಅಭ್ಯರ್ಥಿಯನ್ನ ನಾವು ಆಯ್ಕೆ ಮಾಡಿದ್ದೇವೆ. ಎಲ್ಲ ನಮ್ಮ ಶಾಸಕರು ಆ ಹೆಣ್ಣು ಮಗಳ ಹೆಸರನ್ನ ಹೇಳಿದ್ದಾರೆ. ಇವತ್ತು ಮತ್ತೆ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿದೀವಿ. ಶ್ರೀ ಶಕ್ತಿ ಪ್ರಾರಂಭ ಮಾಡಿದವ್ರು ನಾವು, ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಟ್ಟವ್ರು ನಾವು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನೀವೆಲ್ಲ ನಮ್ಮ ಹೆಣ್ಣು ಮಕ್ಕಳನ್ನ ಗೆಲ್ಸಿದ್ದಾನೆ. ಕೈ ಎತ್ತಿ ನೋಡೋಣ, ಎಲ್ಲ ಯಾರ್ಯಾರೆಲ್ಲ ಸೇರಿ ಒಟ್ಟು ಮಾಡ್ತೀರಿ. ಎಲ್ಲ ನೋಡಪ್ಪ, ಟಿವಿ ಸ್ವಲ್ಪ ಫೋಟೋಗಳು ಹಾಕಬೇಕು ನನಗೆ. ಬಹಳ ಸಂತೋಷ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಒಂದೇ ಸತಿ ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ. ಥ್ಯಾಂಕ್ ಯು, ನಮಸ್ಕಾರ. ಬಹಳ ಸಂತೋಷ. ನಾನು ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಮನವಿ ಮಾಡ್ತಕ್ಕಂಥದ್ದು, ನಮ್ಮ ಪಕ್ಷದ ಅಭ್ಯರ್ಥಿಗೆ ನಾವೆಲ್ಲ ಈ ಬಾರಿ ಆಶೀರ್ವಾದವನ್ನು ಮಾಡಬೇಕು. ಹಿಂದೆ ಎಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದವರನ್ನ ಗೆಲ್ಲಿಸಿದ್ದೀರಿ. ಒಮ್ಮೆ ಮಾರ್ಗರೇಟ್ ಆಳ್ವ ಅವರು ಕೂಡ ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದಾರೆ. ಅದಾದ್ಮೇಲೆ ನಿರಂತರವಾಗಿ ಕಾಂಗ್ರೆಸ್ ಗೆದ್ಕೊಂಡು ಬಂದಿದೆ. ಈ ಸಾರಿ ನಿಮ್ಗೊಂದು ಅವಕಾಶ ಸಿಕ್ಕಿದೆ ಬದಲಾವಣೆ ಮಾಡಲಿಕ್ಕೆ. ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು 10 ವರ್ಷಗಳ ಕಾಲ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದರು. 10 ವರ್ಷಗಳಲ್ಲಿ ಕರ್ನಾಟಕಕ್ಕಾಗಲಿ ದೇಶದ ಬಡವರಿಗಾಗಲಿ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಬಡವರ ಕಷ್ಟ ಸುಖ ಏನು ಅಂತ ಕೇಳಲಿಲ್ಲ. ಭಾರತೀಯ ಜನತಾ ಪಕ್ಷದವರು ಮತ್ತೆ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ಎರಡೂ ಕಡೆ ಸರ್ಕಾರ ಇದ್ರೆ, ಒಂದೇ ಸರ್ಕಾರ ಇದ್ರೆ ಡಬಲ್ ಇಂಜಿನ್ ಸರ್ಕಾರ ಆಗ್ತದೆ. 3 ವರ್ಷ 10 ತಿಂಗಳು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಕೇಂದ್ರದಲ್ಲಿ ಸರ್ಕಾರ ಇತ್ತು. ಈ 3 ವರ್ಷ 10 ತಿಂಗಳು ಬಿಜೆಪಿಯವರು ಬರೀ ಲೂಟಿ ಹೊಡೆದ್ರೆ ಹೊರತು ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಇವ್ರ ಪರವಾಗಿ ಏನೂ ಕೆಲಸ ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಹೇಳ್ತಾರೆ, ಈ ಚುನಾವಣಾ ಸಂದರ್ಭದಲ್ಲಿ ಭಾಷಣ ಮಾಡುವಾಗ ಹೇಳ್ತಾರೆ, ಲೂಟಿ ಹೊಡಿತಕ್ಕಂಥ ಗ್ಯಾಂಗ್ ಇದೆ ಈ ಕರ್ನಾಟಕದಲ್ಲಿ, ಕಾಂಗ್ರೆಸ್ನವರು ಲೂಟಿ ಹೊಡಿತಾರೆ ಅಂತೇಳಿ. ನಾನು ನರೇಂದ್ರ ಮೋದಿ ಅವರಿಗೆ ಹೇಳ್ತೀನಿ, ನೀವು ಈ ದೇಶದ ಪ್ರಧಾನಮಂತ್ರಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ನಿಮ್ಮ ಬಿಜೆಪಿ ಸರ್ಕಾರಕ್ಕೆ, ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ 40% ಕಮಿಷನ್ ಸರ್ಕಾರ ಅಂತ ಕರೆದರು. ಆಗ ನೀವು ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ಯಾರನ್ನು ಕೂಡ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ 40% ಸರ್ಕಾರ ಅಂತೇಳಿ ಜನ ಕರೆಯುವಾಗ, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಕರೆಯುವಾಗ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೇನೆ ಸುಮ್ಮನೆ ಇದ್ರಿ, ಸಹಿಸ್ಕೊಂಡಿದ್ರಿ. ಅದರರ್ಥ ಭ್ರಷ್ಟಾಚಾರವನ್ನ ಸಹಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರಿ. ಅದರ ಜೊತೆಗೆ ಇವತ್ತು ಯಾರು ಭ್ರಷ್ಟರಿದ್ದಾರೆ ಅವರೆಲ್ಲರೂ ಕೂಡ ಪಕ್ಷಕ್ಕೆ ಸೇರ್ಪಡೆಗೊಳಿಸ್ತಾ ಇದ್ದೀರಿ. ಒಂದ್ ಕಡೆ
ಮಹಿಳೆಯರಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ಇವತ್ತು ಏನ್ ನಡೀತಾ ಇದೆ? ಮಹಿಳೆಯರ ರಕ್ಷಣೆ ಇದೆಯಾ? ನಿಮ್ಮ ಪಕ್ಷದ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಜೆಡಿಎಸ್ನವರು ಹಾಲಿ ಲೋಕಸಭಾ ಸದಸ್ಯ ನಿಮ್ಮ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಇದು ಈ ವಿಡಿಯೋ ಗೊತ್ತಿದ್ರೂ ಕೂಡ ನಿಮಗೆ ವಿಡಿಯೋ ಗೊತ್ತಿದ್ರೂ ಕೂಡ ನೀವು ಬಿಜೆಪಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅವರು ಟಿಕೆಟ್ ಕೊಟ್ರಲ್ಲ. ನಿಮ್ಗೆ ಗೊತ್ತಿದ್ದು ಹೆಣ್ಣು ಮಕ್ಕಳಿಗೆ ರೇಪ್ ಮಾಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನಿಗೆ ಟಿಕೆಟ್ ಕೊಟ್ರಲ್ಲ. ನರೇಂದ್ರ ಮೋದಿಜಿ, ಇದೇನಾ ನೀವು ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತಕ್ಕಂಥ ರೀತಿ? ಇದೇನಾ ರೇಪಿಸ್ಟ್ಗಳಿಗೆ ನೀವು ವಿರೋಧ ಮಾಡ್ತಕ್ಕಂಥ ರೀತಿ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ಜನ, ಇಡೀ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಒಬ್ಬ ಒಳ್ಳೆ ನಾಟಕಕಾರ, ಈವೆಂಟ್ ಮ್ಯಾನೇಜರ್ ಅಷ್ಟೇನೆ. ಬರೀ ಸುಳ್ಳು ಹೇಳಲು, ಯಾವುದಾದ್ರೂ ಕೂಡ ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚಿತವಾಗಿ ಹೇಳಿದ್ದಂತ ಯಾವುದಾದ್ರೂ ಭರವಸೆ ಈಡೇರಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರ? ನೀವೇ ಯೋಚನೆ ಮಾಡಿ. ದೇಶದಲ್ಲಿ ಕಪ್ಪು ಹಣ ಇದೆ. ಅನೇಕ ಜನ ಕಾಂಗ್ರೆಸ್ನ ಲೀಡರ್ಗಳು ಲೂಟಿ ಹೊಡೆದುವಲ್ಲಿ ಇಟ್ಟಿದ್ದಾರೆ ದುಡ್ಡನ್ನ, ವ್ಯಾಪಾರಿಗಳು ಅಲ್ಲಿ ಇಟ್ಟಿದ್ದಾರೆ ದುಡ್ಡನ್ನ, ಕೈಗಾರಿಕೋದ್ಯಮಿಗಳು ದುಡ್ಡು ಇಟ್ಟಿದ್ದಾರೆ, ಬಂಡವಾಳ ಸಾಗಿಗಳಲ್ಲಿ ದುಡ್ಡಿದ್ದಾರೆ. ಅದನ್ನು ತಗೊಬಂದು ಎಲ್ಲರಿಗೂ ಕೂಡ 15 ಲಕ್ಷ ಅವ್ರ ಅಕೌಂಟ್ಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಮಹಿಳೆಯರು ಹೆಚ್ಚು ಜನ ಇದ್ದೀರಿ, ಪುರುಷರು ಕೂಡ ಇದ್ದೀರಿ. ನಿಮ್ಗೆ ಯಾರಿಗಾರು 15 ಲಕ್ಷ ರೂಪಾಯಿ ಬಂದಿದೆಯಂದ್ರಮ್ಮ? ಬರ್ಲಿಲ್ಲ. 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀನಿ ಅಂತಂದ್ರು. ವರ್ಷಕ್ಕೆ 2 ಕೋಟಿ ಉದ್ಯೋಗ. ನಿರುದ್ಯೋಗ ಇದೆ ಈ ದೇಶದಲ್ಲಿ. ನಿರುದ್ಯೋಗಿ ಪದವೀಧರರಿದ್ದಾರೆ, ನಿರುದ್ಯೋಗಿ ವಿದ್ಯಾವಂತರಿದ್ದಾರೆ. ಇವ್ರಿಗೆಲ್ಲರಿಗೂ ಕೂಡ ಕೆಲಸ ಕೊಡ್ಲಿಕ್ಕೋಸ್ಕರ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಎಂದರು. 10 ವರ್ಷದಲ್ಲಿ ನರೇಂದ್ರ ಮೋದಿಯವರೇ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗಿ ಯುವಕರಿಗೆ ಕೊಡಬೇಕಾಗಿತ್ತು. ಆದರೆ 10 ವರ್ಷಗಳಾದರೂ ಕೂಡ ಇದನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ನಿರುದ್ಯೋಗಿ ಯುವತಿಯರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತ ಹೇಳಿದ್ರಿ. ಇದು ಒಬ್ಬ ಪ್ರಧಾನಮಂತ್ರಿ ಹೇಳ್ತಕ್ಕಂಥ ಮಾತಲ್ಲ. ಬೇಜವಾಬ್ದಾರಿಯಿಂದ ಈ ಮಾತುಗಳನ್ನ ನೀವು ಹೇಳಿದ್ರಿ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗದ ಮೇಲೆ ನೀವು ಆ ಕುರ್ಚಿಯಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಬೇಕಾಗ್ತದೆ. ಆಮೇಲೆ ಈ ದೇಶದ ರೈತರಿಗೆ 2022ನೇ ಇಸ್ವಿ ಒಳಗಡೆ ಅವರಿಗೆ ಬರ್ತಕ್ಕಂಥ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ. 1 ಲಕ್ಷ ಆದಾಯ ಬರ್ತಾ ಇದ್ರೆ 2 ಲಕ್ಷ ಬರ ಮಾಡ್ತೀನಿ. ಮಾಡಿದ್ರ? ರೈತರಿಗೆ 2 ಲಕ್ಷ ಬರ ಮಾಡಿದ್ರ? ಮಾಡಲಿಲ್ಲ. 2 ಲಕ್ಷದ ಹಿಟ್ ಬರಲಿಲ್ಲ. ಅದು ಸುಳ್ಳು. ಆಮೇಲೆ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಕಡಿಮೆ ಮಾಡಿಕೊಡ್ತೀನಿ. ಅಕ್ಕಿ, ರಾಗಿ, ಗೋಧಿ, ಜೋಳ, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ, ಅಡಿಗೆ ಎಣ್ಣೆ
ಎಲ್ಲ ಬೆಲೆಗಳನ್ನೆಲ್ಲ ಕಡಿಮೆ ಮಾಡಿಬಿಡ್ತೀನಿ, ಎಲ್ಲ ಬೆಲೆಗಳನ್ನೆಲ್ಲ ಕಡಿಮೆ ಮಾಡಿಬಿಡ್ತೀನಿ, ರೈತರ ಬಡವರ ಜೀವನವನ್ನ ಅತ್ಯಂತ ಸುಲಭ ಮಾಡ್ತೇನೆ, ಅವ್ರಿಗೆ ಯಾವುದೇ ಜೀವನ ನಡೆಸಲಿಕ್ಕೆ ತೊಂದರೆ ಆಗಬಾರ್ದು ಆ ರೀತಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಇಲ್ಲಿಯವರಿಗೆ ಅದನ್ನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನರೇಂದ್ರ ಮೋದಿಜಿ ಒಳ್ಳೆ ದಿನ ಬರ್ತದೆ, ಅಚ್ಚೇ ದಿನ ಆಯಂಗೆ ಅಂತ ಬಂತ. ನಿಮ್ಗೆಲ್ಲ ಒಳ್ಳೆ ದಿನ ಬಂತ? ಬರಲಿಲ್ಲ, ಒಳ್ಳೆ ದಿನ ಬರಲಿಲ್ಲ. ನರೇಂದ್ರ ಮೋದಿ ಅವರು ಸುಳ್ಳೆ ಜನರಿಗೆ ಭ್ರಮಾಲೋಕದಲ್ಲಿ ತೇಲಾರ ರೀತಿಯಲ್ಲಿ ಮಾಡಿ ಅವರಿಗೆ ಭ್ರಮೆಯನ್ನು ಹುಟ್ಟಿಸಿ ಈ ದೇಶದಲ್ಲಿ ಯಾವ ಭರವಸೆಗಳನ್ನು ಕೂಡ ಈಡೇರಿಸ್ತಿಲ್ಲ. ಭಾವನಾತ್ಮಕವಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅವರ ಭಾವನೆಗಳನ್ನ ಕೆರಳಿಸಿ ಅಧಿಕಾರಕ್ಕೆ ಬಂದು ಇವತ್ತು ನೀವು ಬಡವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ. ಹಾಗಾಗಿ ಬಡವರು, ದಲಿತರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು ಇವರೆಲ್ಲರ ಬದುಕು ದುಸ್ತರ ಆಯಿತು, ಜೀವನ ನಡೆಸದೆ ಕಷ್ಟ ಆಯಿತು. ನಾವೆಲ್ಲ ಚುನಾವಣೆಗಿಂತ, ವಿಧಾನಸಭಾ ಚುನಾವಣೆಗಿಂತ ನಾನು DK ಶಿವಕುಮಾರ್ ನಮ್ಮೆಲ್ಲ ಮುಖಂಡಗಳು ಕೂಡ ಇಡೀ ರಾಜ್ಯ ತುಂಬ ಪ್ರವಾಸವನ್ನ ಮಾಡೋದು. ಆಗ ಜನರನ್ನ ಭೇಟಿ ಆಗ್ತಾ ಇದ್ರು, ಜನರು ಅವರ ಕಷ್ಟಗಳನ್ನ ಹೇಳ್ಕೊತಾ ಇದ್ರು. ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ, ಅದಕ್ಕೋಸ್ಕರ ನಮಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ನಮಗೆ ನಾವು ಅವರಿಗೆ ಸಾಂತ್ವನವನ್ನ ಹೇಳಿ ನಾವು ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಜೀವನವನ್ನ ಸುಧಾರಣೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಅದಕ್ಕಾಗಿ ಅನೇಕ ಭರವಸೆಗಳನ್ನ ಚುನಾವಣಾ ಪೂರ್ವದಲ್ಲಿ ನಾವು ಕೊಟ್ಟಿದ್ದು. ಅವುಗಳಲ್ಲಿ ಬಹಳ ಮುಖ್ಯವಾಗಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದು. 5 ಗ್ಯಾರಂಟಿಗಳನ್ನು ನಾವು ಮೇ 20ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡುವ ನೇರವಾಗಿ ಕಂಠೀರವ ಸ್ಟೇಡಿಯಂನಿಂದ ವಿಧಾನಸೌಧಕ್ಕೆ ಹೋಗಿ ಕ್ಯಾಬಿನೆಟ್ ನಲ್ಲಿ ತೀರ್ಮಾನವನ್ನ ಮಾಡುದು. 5 ಗ್ಯಾರಂಟಿಗಳನ್ನ ಜಾರಿ ಮಾಡತಕ್ಕಂಥ ಆದೇಶವನ್ನು ಹೊರಡಿಸ್ತಾವ್ ಮಾಡಿ ಜೂನ್ 11ಕ್ಕೆ ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ಅವತ್ತಿಂದ ಇವತ್ತವರೆಗೆ ಸುಮಾರು 200 ಕೋಟಿ ಮಹಿಳೆಯರು, 200 ಕೋಟಿ ಮಹಿಳೆಯರು ನಮ್ಮ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರತಿದಿನ 50 ರಿಂದ 60 ಲಕ್ಷ ಮಹಿಳೆಯರು, ಪ್ರತಿದಿನ 50 ರಿಂದ 60 ಲಕ್ಷ ಮಹಿಳೆಯರು ಪ್ರತಿದಿನ ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ನಾನು 4-5 ದಿನಗಳ ಹಿಂದೆ ಅರಸೀಕೆರೆಗೆ ಹೋಗಿದ್ದೆ. ಅರಸೀಕೆರೆಯಲ್ಲಿ ಭಾಷಣ ಮಾಡುವಾಗ ಒಬ್ಬ ಹೆಣ್ಮಗಳು ಕೆಳಗಡೆ ಹೂನಾರ ಇಟ್ಕೊಂಡಿದ್ದಿದ್ಲು. ನಾನು ಭಾಷಣ ಮುಗಿದ ಮೇಲೆ ಅವನ ಹತ್ರ ಹೋದೆ. ಯಾಕಮ್ಮ ನೀನು ಹೂನಾರ ಇಟ್ಕೊಂಡಿದ್ದೀಯಾ ಅಂತ ಹೇಳಿದೆ. ನಾನು ನಿಮ್ಗೆ ಹಾಕಕ್ಕೋಸ್ಕರ ತಂದಿದ್ದೀನಿ. ನೀವು ಫ್ರೀ ಮಾಡಿದ ಮೇಲೆ, ಬಸ್ನಲ್ಲಿ ತಿರುಗಾಡ್ಲಿಕ್ಕೆ ಫ್ರೀ ಮಾಡಿದ ಮೇಲೆ ಅನೇಕ ದೇವಸ್ಥಾನಗಳಿಗೆ ಹೋದೆ, ಅನೇಕ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದೆ, ಅನೇಕ ಟೂರಿಸಂ ಸೆಂಟರ್ಗಳಿಗೆ ಹೋದೆ. ಅವೆಲ್ಲ ದುಡ್ಡಿದ್ದೇನೆ ಟಿಕೆಟ್ ತಗೊಂಡಿರ್ತಕ್ಕಂಥ ಟಿಕೆಟ್ಗಳನ್ನೆಲ್ಲ ಕೂಡಿಟ್ಟು ಇವತ್ತು ಹೂನಾರ ಮಾಡ್ಕೊಂಡು ಬಂದಿದ್ದೀನಿ. ಆ ಹೂನಾರ ನಿಮ್ಗೆ ಹಾಕ್ಬೇಕು ಅಂತ ತಗೊಂಡು ಬಂದಿದ್ದೀನಿ ಅಂತ ಹೇಳಿ ನನಗೆ ಆ ಹೂನಾರವನ್ನ ಹಾಕಿದ್ರು. ನೀವು ಎಲ್ಲ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಲ್ಲ ಬಸ್ನಲ್ಲಿ, ಕೈ ಎತ್ತಿ ನೋಡ ಹೆಣ್ಮಕ್ಳು. ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. ಅನ್ನಭಾಗ್ಯ ಕಾರ್ಯಕ್ರಮ ಜುಲೈ ತಿಂಗಳಲ್ಲಿ ಜಾರಿಗೆ ಕೊಟ್ಟು ನಾವು 10 ಕೆಜಿ ಅಕ್ಕಿ ಕೊಡಬೇಕು ಅಂತ ಉದ್ದೇಶ ಇತ್ತು.
ಆದ್ರೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ, ಸಹಕರಿಸಲಿಲ್ಲ. ಬಡವರಿಗೆ ಅನ್ಯಾಯ ಮಾಡಿದ್ರು, ಬಡವರಿಗೆ ದ್ರೋಹವನ್ನ ಮಾಡಿದ್ರು. ಅಕ್ಕಿ ಇಟ್ಕೊಂಡು ಫುಡ್ ಕಾರ್ಪೊರೇಷನ್ ಇಂಡಿಯಾದಲ್ಲಿ ಅಕ್ಕಿ ಕೊಡ್ಲಿಲ್ಲ. ಯಾಕಂದ್ರೆ ಅಕ್ಕಿ ಕೊಟ್ರೆ ಬಡವರೆಲ್ಲ ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ ಅಂತ ಹೇಳಿ ನಿಮಗೆ ಅಕ್ಕಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಕೇಂದ್ರ ಸರ್ಕಾರ. ನಾವೇನು ಪುಕ್ಕಟೆ ಕೇಳಲಿಲ್ಲ. 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ, ಕೊಡಿ ಅಂದ್ರು ಕೂಡ ಕೊಡ್ಲಿಲ್ಲ. ಅದಕ್ಕೆ ನಾವು ತೀರ್ಮಾನ ಮಾಡೋದು, ಅಕ್ಕಿ ಸಿಕ್ಕವರಿಗೆ ದುಡ್ಕೊಡೋಣ. ಪ್ರತಿ ಒಬ್ಬರಿಗೆ 1 ತಿಂಗಳಿಗೆ 5 ಕೆಜಿಗೆ ಎಷ್ಟು ದುಡ್ಡು ಆಗ್ತದೆ? 170 ರೂಪಾಯಿಯನ್ನ ಕೊಡ್ತಾ ಇದ್ದೀವಿ. ಈಗ ಬರ್ತಾ ಇದೆಯಲ್ಲ ನಿಮ್ಗೆ 170 ರೂಪಾಯಿ ಬರ್ತಾ ಇದೆಯಲ್ಲಮ್ಮ, 170 ರೂಪಾಯಿ ಬರ್ತಾ ಇದೆಯಲ್ಲ ನಿಮ್ಗೆ. 170 ರೂಪಾಯಿ ಕೊಡ್ತಾ ಇದ್ದೀವಿ. ಆ ದುಡ್ಡು ಉಳಿತಾಯ ಆಗ್ತಾ ಇದೆ. ಬಸ್ಸಿಗೆ ತಿರುಗಾಡ್ಲಿಕ್ಕೆ ನೀವು ಟಿಕೆಟ್ ತಗೋಬೇಕಾಗಿತ್ತಲ್ಲ, ಆ ದುಡ್ಡು ಉಳಿತಾಯ ಆಗ್ತದೆ. ಅದ್ರ ಜೊತೆಗೆ ಗೃಹ ಜ್ಯೋತಿ ಕಾರ್ಯಕ್ರಮ ಜುಲೈ ತಿಂಗಳಲ್ಲಿ ಅದನ್ನು ಕೂಡ ಚಾಲನೆ ಕೊಡ್ತದೆ. ಗುಲ್ಬರ್ಗದಲ್ಲಿ ಅದು 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಯಾರು ಕೂಡ ಕರೆಂಟ್ ಬಿಲ್ ಅನ್ನ ಕಟ್ಟಾಗಿಲ್ಲ. ಕರೆಂಟ್ ಬಿಲ್ ಅನ್ನ ನೀವ್ಯಾರು ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ? ಕರೆಂಟ್ ಬಿಲ್ ಕಟ್ಟದೇ ಇರೋರು ಯಾರು ಹೇಳಿ ನೋಡೋಣ. ಯಾರಿಗೆ ಕರೆಂಟ್ ಉಪಯೋಗ ಆಗಿದೆ ಬಿಲ್ ಕಟ್ಟದೇನೆ? ಬಹಳ ಜನಕ್ಕೆ ಇದು ಇವತ್ತು ಉಪಯೋಗ ಆಗಿದೆ. ಮಂಗಳವಾರ ಹೇಳ್ತಾ ಇದ್ರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 98% ಜನರಿಗೆ ಇದು ಉಪಯೋಗ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ಸುಮಾರು 1,60,00,000 ಕುಟುಂಬಗಳಿಗೆ ಉಪಯೋಗ ಆಗಿದೆ ದೇಶದಲ್ಲಿ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಸುಮಾರು 1,20,00,000 ಮಹಿಳೆಯರಿಗೆ ಇದನ್ನ ಆಗಸ್ಟ್ ತಿಂಗಳಲ್ಲಿ ಚಾಲನೆಯನ್ನು ಕೊಟ್ಟು ಮೈಸೂರಿನಲ್ಲಿ ಪ್ರತಿ ಮನೆ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದೆಯಲ್ಲ? 2,000 ರೂಪಾಯಿ ನಿಮಗೆ ಬರ್ತಾ ಇದೆಯಾ? 2,000 ರೂಪಾಯಿ ಬರ್ತಾ ಇದೆ. ವರ್ಷಕ್ಕೆ 24,000. ಯಾಕಂತಂದ್ರೆ ಜನರ ಕೈನಲ್ಲಿ, ಬಡವರ ಕೈನಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು ಅಂತೇಳಿ ಅವ್ರಿಗೆ 2,000 ರೂಪಾಯಿಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಜೊತೆಗೆ ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮ, ಯುವ ನಿಧಿನೂ ಕೂಡ ಶಿವಮೊಗ್ಗದಲ್ಲಿ ಜನವರಿಯಲ್ಲಿ ಅದನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲು ಈಗಾಗಲೇ 3-4 ತಿಂಗಳಿಂದ ಅದು ಜಾರಿನಲ್ಲಿದೆ. ಯಾರು 2022-23ರಲ್ಲಿ ಪಾಸ್ ಆಗಿರ್ತಾರೆ, ನಿರುದ್ಯೋಗಿಗಳಾಗಿರ್ತಾರೆ, ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ, ತಿಂಗಳಿಗೆ 3,000 ರೂಪಾಯಿ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇದನ್ನ ಜನವರಿ ತಿಂಗಳಿಂದ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈಗ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡತಕ್ಕಂಥ ನಮ್ಮ ಸರ್ಕಾರ ಮಾಡಿದ್ದೇವೆ. ನುಡಿದಂತೆ ನಡೆದಿದ್ದೇವೆ. ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದೇವೆ. ನಾವು ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಅಥವಾ ಸುಳ್ಳು ಹೇಳಿ ಓಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ನಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಬಂದಿದೆಯಲ್ವಾ? ನಂಬಿಕೆ ಬಂದಿದೆಯಲ್ಲ? ನಮ್ಮ ಮೇಲೆ ವಿಶ್ವಾಸ ಬಂದಿದ್ರೆ, ನಂಬಿಕೆ ಬಂದಿದ್ರೆ ದಯಮಾಡಿ ಕೇಂದ್ರ ಸರ್ಕಾರದ AICC ಅವರು ಕೂಡ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಏನ್ ಮಾತು ಕೊಡ್ತದೆ ಅದರಂತೆ ನಡ್ಕೊಳ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವೆಲ್ಲರೂ ಕೂಡ ಈ ಸಾರಿ ದಯಮಾಡಿ
ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ 8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿ ಇವತ್ತು ಒಂದು ತಿಂಗಳಿಗೆ 5 ರಿಂದ 6 ಸಾವಿರ ರೂಪಾಯಿ ಬರಾಕ್ ಮಾಡಿದ್ದೀವಿ. ಒಂದು ಕುಟುಂಬಕ್ಕೆ 5 ರಿಂದ 6 ಸಾವಿರ ರೂಪಾಯಿ ಬರಾಕ್ ಮಾಡಿದ್ದೀವಿ. ಎಲ್ಲ ಬಡವರು ಕೂಡ ಇವತ್ತು ನಮ್ಮ ಪರವಾಗಿದ್ದಾರೆ ಅಂತೇಳಿ ನಾನು ನಂಬ್ಕೊಂಡಿದ್ದೀನಿ. ಆ ವಿಶ್ವಾಸ ನನಗೆ ಬಂದಿದೆ. ದಯಮಾಡಿ ನೀವೆಲ್ಲರೂ ಕೂಡ 7ನೇ ತಾರೀಕು ಮತಗಟ್ಟೆಗೆ ಹೋಗಿ ಹಸ್ತದ ಗುರುತಿಗೆ ಮತ ಹಾಕೋದ್ರ ಮೂಲಕ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ. ಆಮೇಲೆ ಯಾವ್ದಾದ್ರು ಗುರು ನಾನು ಹಿಂದೆ ಅಧಿಕಾರದಲ್ಲಿದ್ದಾಗ ಯಾವುದೋ ಐಕಳ ಕುರುವೆ ಸುಮಾರು 5 ಹಳ್ಳಿಗಳಿಗೆ ಹೋಗ್ತಕ್ಕಂಥ ಬ್ರಿಡ್ಜು, ಅದು 40 ಕೋಟಿ ರೂಪಾಯಿನ ಬ್ರಿಡ್ಜು. ಅದನ್ನ ನಾನು ಪ್ರಾರಂಭ ಮಾಡಿದೆ. ಹಿಂದಿನ ಬಿಜೆಪಿ ಸರ್ಕಾರ ಅದನ್ನು ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಈಗ ಮತ್ತೆ ನಾವೇ ಅಧಿಕಾರದಲ್ಲಿರೋದ್ರಿಂದ ಈ ಚುನಾವಣೆ ಆದ ತಕ್ಷಣವೇ ಆ ಬ್ರಿಡ್ಜ್ ಅನ್ನ ಮುಗಿಸಿ ಅದನ್ನ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಂಜೇಗೌಡರು ಹೋಗಿದ್ರಂತೆ ಅಲ್ಲಿಗೆ, ಮಾತು ಕೊಟ್ಟು ಬಂದಿದ್ದಾರೆ. ಅದರಿಂದ ನಾನು ನಂಜೇಗೌಡರು ಹೇಳಿದ್ರು ನನಗೆ, ನಾನು ಡೆಫಿನೆಟ್ ಆಗಿ 100% ಆ ಸೇತುವೆಯನ್ನ ಮುಗಿಸ್ಕೊಡ್ತಕ್ಕಂಥ ಕೆಲಸ ಮಾಡೋಣ. ಇದು ಹೊಸ ಕೆಲಸ ಅಲ್ಲ. ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು, ಅಂತ ಹೇಳ್ತಾ ಇದ್ದಾರೆ. ನಾನು ಚುನಾವಣೆ ಮುಗಿದ ಮೇಲೆ, ಈಗ ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಡಕ್ಕೆ ಹೋಗಲ್ಲ. ಇಲ್ಲಿ ಅಗತ್ಯ ಇದೆ ಟ್ರಾಮಾ ಸೆಂಟರ್ ಮತ್ತು ಮಲ್ಟಿ ಸ್ಪೆಷಲ್ ಆಸ್ಪತ್ರೆ, ಇವೆರಡಕ್ಕೂ ಕೂಡ ನಾನೇ ಬಂದು ಗುದ್ದಲಿ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಆಗ್ಬೋದಾ? ನಮ್ಮ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ಕೊಡ್ತೀನಿ ಅಲ್ವಾ? ಕೈ ಎತ್ತಿ ನೋಡೋಣ. ನಿಮ್ಮೆಲ್ಲರಿಗೂ ನಮಸ್ಕಾರ.